ಹಲೋ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬದಾಮಿ. ಡೈಲಿ ಅದ ರೊಟ್ಟಿ ಚಪಾತಿ ತಿಂದು ಬ್ಯಾಸ್ರ್ ಆಗ್ಯದ. ಸೊ ಅದಕ್ಕೆ ಇವತ್ತೇನಾರ ಡಿಫ್ರೆಂಟ್ ಮಾಡೋಣ ಅಂತ ಹೇಳಿ ರಾಗಿ ಹಿಟ್ಟಿನ ಥಾಲಿಪೀಠ ಮಾಡ್ಲಿಕತ್ತೀವಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ರಾಗಿ ಹಿಟ್ಟು, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಸೌತಿಕಾಯಿ, ಇದ್ರ ಬದಲು ನೀವು ಹೀರೆಕಾಯಿನೂ ಹಾಕೋಬೋದು, ಸೋರೆಕಾಯಿನೂ ಹಾಕೋಬೋದು. ಆಮೇಲೆ ಹಸಿ ಕೊಬ್ಬರಿ, ಮೊಸರು, ಎಳ್ಳು, ಉಪ್ಪು, ಅರಿಶಿನ ಪುಡಿ, ಜೀರಿಗೆ ಮತ್ತು ಇಂಗು ಇಷ್ಟಿದ್ರೆ ಸಾಕು. ಮಸ್ತ್ ರಾಗಿ ಥಾಲಿಪೀಠ ರೆಡಿ ಆಗ್ತದೆ. ಈಗ ನೆಕ್ಸ್ಟ್ ಏನು ಮಾಡೋದು ವೀಣಾ? ಈಗ ಇವಾಗ ರಾಗಿ ಹಿಟ್ಟದಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದು ಆ್ಯಕ್ಚುಲಿ ಡಯಟ್ ಫ್ರೆಂಡ್ಲಿನೂ. ಯಾರು ವೆಯ್ಟ್ ಲಾಸ್ ಒಳಗಿದ್ರು, ಪ್ರೊಸೆಸ್ ತೊಗಿದ್ರು ಅಂದ್ರೆ ಅವರಿಗೂ ಹೆಲ್ಪ್ ಆಗ್ತದೆ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿರ್ಬೇಕಲ್ಲ? ಹಾಂ, ಸಣ್ಣಗೆ ಹೆಚ್ಕೋಬೇಕು. ಒಂದು 2-3 ಹಾಕ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಒಂದು 5-6, ಅಥವಾ ತಮಗೆ ಖಾರ ಬೇಕಿಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಅವು ಸಣ್ಣ ಹೆಚ್ಚಬೇಕಲ್ಲ? ಹಾಂ, ಎಲ್ಲ ಸಣ್ಣ ಹೆಚ್ಕೋಬೇಕು. ಇದು ಫುಲ್ ತುರ್ದು ಇಟ್ಕೋಬೇಕು, ಕೊಬ್ಬರಿ ಮತ್ತು ಸೌತಿಕಾಯಿ. ಆಮೇಲೆ ಕೊಬ್ಬರಿ ಇದು ನಾವು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಇಷ್ಟು ಬೇಡ. 1, 2, 3, 3.5 ಸ್ಪೂನ್ ಹಾಕ್ಕೊಂಡೇನಿ. ಆಮೇಲೆ ಇದು ಸೌತಿಕಾಯಿ 2 ಸೌತಿಕಾಯಿ ತೊಗೊಂಡೇನಿ. ಆಮೇಲೆ ಮೊಸರು ನಾನು ಒಂದು ಗಿರ್ದಾ ತೊಗೊಂಡೇನಿ. ಇದು ಮೆಜರ್ಮೆಂಟ್ ಪ್ರಕಾರ ಒಂದು 7-8 ಸ್ಪೂನ್ ಆದರೂ ಸಾಕಾಗ್ತದೆ ನಿಮಗೆ. ಒಂದು 7-8 ಸ್ಪೂನ್ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ಇದು ಟೇಸ್ಟು ಚಲೋ ಅನ್ನಿಸ್ತದೆ. ಮೊಸರು ತಿಂತಿರ್ಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಜೀರಿಗೆ ಒಂದು 2 ಸ್ಪೂನು, ಮತ್ತು ಎಳ್ಳು ಒಂದು 2 ಸ್ಪೂನು, ಮತ್ತು ಇದು ಅರಿಶಿನ ಪುಡಿ 1 ಸ್ಪೂನ್. ಮತ್ತು ಇಂಗು ಸ್ವಲ್ಪ. ಫಸ್ಟ್ ಏನು ಮಾಡಬೇಕು, ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೋಬೇಕು, ಇಲ್ಲಾಂದ್ರೆ ಅಂಟ್ಕೊಂಡು ಬಿಡ್ತದೆ ಅಂಥೇಳಿ. ಅಂದ್ರೆ ಚಪಾತಿ ಕಲಿಸ್ದಂಗೆ. ಒಂದು ಸ್ವಲ್ಪ ನಮ್ಮ ಕೈಗೆ ಹಚ್ಕೊಂಡು ಇದನ್ನ ಮೊದಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇದು ಅಂದ್ರೆ ನಾವು ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಇದ್ರೊಳಗೆ ಮಿಕ್ಸ್ ಆಗ್ತದೆ ಹೆಚ್ಚು ಕಡಿಮೆ. ಆಮೇಲೆ ಒಂಚೂರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋದು. ಚಲೋ ಹೊತ್ನಾಗಿ ಹಿಟ್ಟೆಲ್ಲ ಕಲಿಯೋಷ್ಟು ನೀರು ಹಾಕ್ಕೊಂಡು ನಾದ್ಕೋಬೇಕು. ನೋಡ್ರಿ, ಇದು ಹಿಟ್ಟು ಹಿಂಗೆ ಅದಕ್ಕೆ ಬರಬೇಕು, ಚೆಂದಾಗಿ ಕಲಿಸ್ಕೋಬೇಕು. ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇದು ಹಿಟ್ಟು ಹಿಂಗಾದ್ಮೇಲೆ ಇದು ಇಮಿಡಿಯೇಟಾಗಿ ಮಾಡೋದು, ಇದನ್ನೇ ನೆನೆಸೋಂಗಿಲ್ಲ. ಇದನ್ನ ಜಸ್ಟ್ ಇಷ್ಟು ಹಿಟ್ಟು ತಗೋಬೇಕು, ಒಂದು ಮುಟ್ಟಿಗೆ ಅಷ್ಟು ಹಿಂಗೆ ಹಿಟ್ಟು ತಗೋಬೇಕು. ಇದನ್ನು ತಗೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಅಂದ್ರೆ ಎವ್ರಿ ಟೈಮ್ ಹಂಗೆ ಹಿಟ್ಟು ತೊಗೊಂಡು ನೀರು ಹಾಕ್ಕೋಬೇಕು? ಇಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಬರ್ತಿರಂಗಿಲ್ಲಲ್ಲ ಅವರಿಗೆ, ಆಮೇಲೆ ತಮ್ಗೆ ಗೊತ್ತಾಗ್ತದ. ಇಷ್ಟು ಹಿಂಗೆ ಮಾಡ್ಕೋಬೇಕು, ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಇದು ಹಿಟ್ಟು. ಆಮೇಲೆ ಈ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಇದನ್ನ ಹಿಟ್ಟು, ನಾನ್ ಸ್ಟಿಕ್ ಪ್ಯಾನ್? ನಾನ್ ಸ್ಟಿಕ್ ಇದ್ರೆ ಚಲೋ, ಹಂಗನೂ ಮಾಡ್ಲಿಕ್ಕೆ ಬರ್ತದೆ. ಈಗ ಇದು ಗ್ಯಾಸ್ ಮೇಲೆ ಹಚ್ಚಿ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಜೋರಾಗಿ ಇಡಬೇಕು. ನೋಡ್ರಿ, ಇದು ಬೇಕಾತಂತಂದ್ರೆ ಹಿಂಗಾಗಿರ್ತದ. ಅವಾಗ ಒಂಚೂರು ಎಣ್ಣೆ ಹಚ್ಕೋಬೇಕು. ಹಿಂಗೆಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಜೋರು ಇಟ್ಟು ಇದನ್ನ ನೋಡ್ಕೊಂಡು
ಫ್ಲೇಮ್ ಜೋರ ಸಣ್ಣ ಮಾಡ್ಬೇಕು, ಇಲ್ಲಾಂದ್ರೆ ಹೊತ್ತು ಹೋಗ್ಬಿಡ್ತದ. ಈಗ ಒಂದ್ ನಿಮಿಷ ನಾವು ಜೋರ್ ಇಡ್ಬೇಕು. ಇದು ಒಂದ್ ಸೈಡ್ ಫುಲ್ ಇದು ಆದ್ಮೇಲೆ ನೆಕ್ಸ್ಟ್ ಹೊರಳಿಸ್ ಹಾಕ್ಬಿಡ್ಬೇಕ. 2 ನಿಮಿಷ ಬೇಯಿಸಿದ್ರೆ ಮುಗಿದೋತು. ಬಿಸಿ ಬಿಸಿ ರಾಗಿ ತಾಲಿಪೀಠ ರೆಡಿ ಆಗ್ತದೆ. ನೋಡ್ರಿ ಎಷ್ಟು ಈಸಿ ಅಲ್ಲ, ನೀವೂ ಮಾಡ್ಬೋದು ಇದನ್ನ. ಇನ್ನೊಂದು ಮಾಡ್ಲಿಕ್ಕೆ ಸೇಮ್ ಹಂಗ ಮತ್ತು ಹಂಗೆ ಸ್ವಲ್ಪ ನೀರು ಹಾಕಿ ನಾದ್ಕೊಂಡು ಎಣ್ಣೆ ಹಾಕ್ಕೊಂಡು ಸೇಮ್ ಪ್ರೊಸೆಸ್. ಮ್ಯಾಲೂ ಒಂಚೂರು ಎಣ್ಣೆ ಹಾಕ್ಕೊಂಡು ಹಿಂಗೆ ಪ್ರೆಸ್ ಮಾಡ್ಕೋತ ಹೋಗೋದು. ಅದು ಪ್ರೆಸ್ ಮಾಡಿ ತಾನ ಸ್ಪ್ರೆಡ್ ಆಕೈತೆ ಅದು? ಹಾಂ, ಸ್ಪ್ರೆಡ್ ಆಗ್ಬಿಡ್ತದೆ. ವಾವ್, ಮಸ್ತ್ ಆಗೈತಲ್ಲ. ನೋಡ್ರಿ ತಿನ್ಬೇಕು ಅನ್ಸತೈತಿ. ಹಾಕಿ ಕೊಡ್ತೀನಿ. ಹಾಕ್ಕೊಡ್ತೀನಿ ನಿಮ್ಗೆ. ಸ್ವಲ್ಪ ಹಿಂಗ ತಿರ್ಗಿಸಿದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಇವನ್ ಆಗಿ ಬೇಕಾಗ್ತದೆ. ನಮ್ಮ ಮಂದಿ ಏನ್ ಮಾಡ್ತಾರ, ಹಂಗ ಇಟ್ಟು ಬಿಡ್ತಾರ. ಸೊ ಅದೇನಾಗ್ತದ, ಅರ್ಧಂಬರ್ಧ ಹಸಿ ಉಳಿತದ. ಇದೊಂದು ಟಿಪ್ಸ್ ಇದ್ದಂಗ. ಸ್ವಲ್ಪ ಅಳಗಾಡಿಸ್ಬೇಕು. ತಿರ್ಗಿಸ್ತಿರ್ಬೇಕು. ನೋಡ್ರಿ ಈಗ ಇದಾತು ಫುಲ್. ತಗೊಳ್ರಿ, ರಾಗಿ ತಾಲಿಪೀಠ ರೆಡಿ ಅದ. ಥ್ಯಾಂಕ್ ಯು.